ಈಗ ನಮ್ಮ ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕಿನಲ್ಲಿ ಸುಮಾರು 56,000 ಹೆಕ್ಟೇರ್ನಷ್ಟು ವಿವಿಧ ಕೃಷಿ ಬೆಳೆಗಳು ಮುಂಗಾರು ಹಂಗಾಮಿನಲ್ಲಿ ಬರುತ್ತೆ. ಈಗ ಮುಂಗಾರು ಹಂಗಾಮಿಗೆ ಪೂರ್ವ ಮುಂಗಾರಿನಲ್ಲೇ ಸಾಕಷ್ಟು ಮಳೆ ಆಗಿರೋದ್ರಿಂದ ರೈತರು ಬೀಜ ಮತ್ತು ಗೊಬ್ಬರ ಖರೀದಿಯಲ್ಲಿ ತೊಡಗಿದ್ದಾರೆ. ತಾಲೂಕಿನಾದ್ಯಂತ ಮಳೆ ಬಿಡುವು ಕೊಟ್ಟಾಗ ಈಗ ಬಿತ್ತನೆ ಪ್ರಾರಂಭವಾಗಿದೆ. ಈಗ ಬಿತ್ತನೆ ಬೀಜಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರ ರಿಯಾಯಿತಿ ದರದಲ್ಲಿ ಏನು ಬಿತ್ತನೆ ಬೀಜ ಕೊಡುತ್ತೆ ಅದನ್ನು ನಾವು ಕೃಷಿ ಇಲಾಖೆಯಿಂದ ರೈತರಿಗೆ ವಿತರಣೆ ಮಾಡೋಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ ಮತ್ತು ವಿತರಣೆಯನ್ನು ಸಹ ಮಾಡ್ತಾ ಇದ್ದೀವಿ. ಈಗ ತಾಲೂಕಿನಲ್ಲಿ 5 ಕೇಂದ್ರಗಳನ್ನು ಮಾಡಿದ್ವಿ. ಹಾವೇರಿ, ಕರ್ಜಗಿ, ಗುತ್ತಲ 3 ರೈತ ಸಂಪರ್ಕ ಕೇಂದ್ರಗಳು ಮತ್ತು ಹೆಚ್ಚುವರಿಯಾಗಿ ನೆಗಳೂರು ಮತ್ತು ಹೊಸರತ್ತಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಮೂಲಕ ನಾವು ರಿಯಾಯಿತಿ ದರದಲ್ಲಿ ಬಿತ್ತನೆ ಬೀಜಗಳನ್ನ ವಿತರಣೆ ಮಾಡ್ತಾ ಇದ್ದೀವಿ. ಇದರಲ್ಲಿ ಪ್ರಮುಖವಾಗಿ ಮೆಕ್ಕೆಜೋಳ, ಸೋಯಾಬೀನು, ಶೇಂಗಾ, ತೊಗರಿ ಇವನ್ನ ಪ್ರಮುಖವಾಗಿ ಸಬ್ಸಿಡಿಯಲ್ಲಿ ರಿಯಾಯಿತಿ ದರದಲ್ಲಿ ರೈತರಿಗೆ ಬಿತ್ತನೆ ಬೀಜ ವಿತರಣೆ ಮಾಡ್ತಾ ಇದ್ವಿ. ಗರಿಷ್ಠ 5 ಎಕರೆ ತನಕ ನಮಗೆ ರಿಯಾಯಿತಿ ದರದಲ್ಲಿ ಕೊಡೋಕ್ಕೆ ಅವಕಾಶ ಇರುತ್ತೆ. ರೈತರದ್ದು ಒಂದು ID ಕಾರ್ಡ್, ಐಡೆಂಟಿಟಿ ನಂಬರ್ ಅಂತ FID ಮಾಡಿರ್ತೀವಿ. ಆ FIDಗೆ ರೈತರದ್ದು ಎಂಟ್ರಿ ಮಾಡಿಕೊಂಡು ಆನ್ಲೈನ್ ಮೂಲಕ ಅವ್ರದ್ದು ಡಾಕ್ಯುಮೆಂಟೇಶನ್ ತಗೊಂಡು ಪ್ರತಿ ರೈತರಿಗೆ ನಾವು ಗರಿಷ್ಠ ಅತಿ ಸಣ್ಣ ರೈತರಿಗೆ ಮತ್ತು ದೊಡ್ಡ ರೈತರಿಗೂ 5 ಎಕರೆ ತನಕ ನಮಗೆ ಸವಲತ್ತು ಕೊಡೋಕ್ಕೆ ಅವಕಾಶ ಇದೆ. ಈಗೆಲ್ಲ ಬಿತ್ತನೆ ಬೀಜಗಳು ವಿತರಣೆ ನಡೀತಾ ಇದೆ. ಮತ್ತು ರಸಗೊಬ್ಬರನೂ ಸಹ ತಾಲೂಕಿನಲ್ಲಿ ರಸಗೊಬ್ಬರ ಎಲ್ಲ ಮಾರಾಟಗಾರರಲ್ಲೂ ರಸಗೊಬ್ಬರ ದಾಸ್ತಾನಿದೆ. ಅದು ಪ್ರಮುಖವಾಗಿ ಈ ವರ್ಷ ಬಿತ್ತನೆಗೆ DAP ಬದಲಿಗೆ ಪೊಟ್ಯಾಶ್ ಇರ್ತಕ್ಕಂಥ ಕಾಂಪ್ಲೆಕ್ಸ್ ರಸಗೊಬ್ಬರಗಳನ್ನ ಬಳಕೆ ಮಾಡೋಕ್ಕೆ ನಾವು ರೈತರಿಗೆ ಹೆಚ್ಚು ಮನವರಿಕೆ ಮಾಡ್ತಾ ಇದ್ದೀವಿ. ನಾವು ಪ್ರಮುಖವಾಗಿ ತಾಲೂಕಿನಲ್ಲಿ ಬೆಳೀತಕ್ಕಂಥದ್ದು ಮೆಕ್ಕೆಜೋಳಕ್ಕೆ ಈಗ ಬೇರೆ ಹುಳುಗಳ ಬಾಧೆ ಬರ್ತಾ ಇರೋದ್ರಿಂದ ಅದು ರೋಗ ನಿರೋಧಕ ಶಕ್ತಿ ಮತ್ತು ಇಳುವರಿ, ಅದರ ತೂಕ ಹೆಚ್ಚಾಗೋಕ್ಕೆ ಪೊಟ್ಯಾಶು ಮತ್ತು ಗಂಧಕದ ಅವಶ್ಯಕತೆ ಇರುತ್ತೆ. ಹಾಗಾಗಿ ನಾವು ಪೊಟ್ಯಾಶ್ ಇರ್ತಕ್ಕಂಥ ಕಾಂಪ್ಲೆಕ್ಸ್ ರಸಗೊಬ್ಬರಗಳು ಅದರಲ್ಲಿ ಪ್ರಮುಖವಾಗಿ 10-26 ಇರ್ಬೋದು, ಮತ್ತು 15-15-15 ಇರ್ಬೋದು, 17-17-17 ಈ ಥರ, ಮತ್ತು 19-19 ಈ ರೀತಿಯ ಕಾಂಪ್ಲೆಕ್ಸ್ ರಸಗೊಬ್ಬರಗಳನ್ನು ಬಳಕೆ ಮಾಡೋಕ್ಕೆ ರೈತರಿಗೆ ಮನವರಿಕೆ ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ನಮ್ಮ 3 ರೈತ ಸಂಪರ್ಕ ಕೇಂದ್ರಗಳಲ್ಲಿ ರಿಯಾಯಿತಿ ದರದಲ್ಲಿ ಲಘು ಪೋಷಕಾಂಶಗಳು ಸಹ ಲಭ್ಯ ಇದ್ದಾವೆ. ಜಿಂಕ್ ಸಲ್ಫೇಟ್ ಇರ್ಬೋದು, ಬೋರಾಕ್ಸ್ ಇರ್ಬೋದು, ಮೈಕ್ರೋನ್ಯೂಟ್ರಿಯೆಂಟ್ ಮಿಕ್ಸ್ಚರ್ಗಳಿರ್ಬೋದು, ಇವನ್ನ ರಿಯಾಯಿತಿ ದರದಲ್ಲಿ ಲಭ್ಯ ಇರ್ತವೆ. ರೈತರು ಇದರ ಸದುಪಯೋಗ ಪಡ್ಕೋಬೋದು. ಮತ್ತು ಶೇಂಗಾ ಇರ್ಬೋದು, ತೊಗರಿ ಇರ್ಬೋದು, ಇದನ್ನು ಬೀಜೋಪಚಾರ ಮಾಡಿ ರೈತರು ಬಿತ್ತನೆ ಮಾಡಿದ್ರೆ ಅದು ಸೊರಗು ರೋಗ, ಈ ಥರ ರೋಗ ಒಂದು ತಡ್ಕೊಳ್ತಕ್ಕಂಥ ಶಕ್ತಿ ಬರುತ್ತೆ. ಟ್ರೈಕೋಡರ್ಮಾ ಅನ್ನೋ ಒಂದು ಜೈವಿಕ ಶಿಲೀಂಧ್ರನಾಶಕ ಅದು ಸಹ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಸಬ್ಸಿಡಿಯಲ್ಲಿ ಲಭ್ಯವಿದೆ. ಆ ಟ್ರೈಕೋಡರ್ಮದಿಂದ ಶೇಂಗಾ ಇರ್ಬೋದು, ತೊಗರಿ ಇರ್ಬೋದು, ಈ ಥರ ದ್ವಿದಳ ಧಾನ್ಯಗಳನ್ನು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡೋದ್ರಿಂದ ರೈತರಿಗೆ ಮುಂದೆ ಬರ್ತಕ್ಕಂಥ ರೋಗ ರುಜಿನಗಳಿಗೆ ಒಂದು ರಕ್ಷಣೆ ಸಿಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮದು 3 ಹೋಬಳಿಗಳಲ್ಲೂ ರೈತ ಸಂಪರ್ಕ ಕೇಂದ್ರಗಳಿದ್ದಾವೆ. ಅಲ್ಲಿ ರೈತರು ಸಂಪರ್ಕ ಮಾಡಿ ಹೆಚ್ಚಿನ ಮಾಹಿತಿ ತಗೋಬೋದು. ಪ್ರಮುಖವಾಗಿ ನಮಗೆ ಈಗ ಎಣ್ಣೆಕಾಳು ಬೆಳೆಗಳಲ್ಲಿ ಶೇಂಗಾನ ಕರ್ನಾಟಕ ಎಣ್ಣೆ ಮಂಡಳಿ KOF, ಕರ್ನಾಟಕ ಆಯಿಲ್ ಫೆಡರೇಷನ್ ಅವ್ರದ್ದು ಬಿತ್ತನೆ ಬೀಜ ವಿತರಣೆ ಆಗ್ತಾ ಇದೆ. ಮತ್ತು ಸೋಯಾಬೀನ್ಗೆಲ್ಲೂ ಸಹ KSSC ಇರ್ಬೋದು, ಮತ್ತು ಸರ್ಕಾರದ ಸ್ವಾಮ್ಯ ಸಂಸ್ಥೆಗಳಿರ್ಬೋದು, ಮತ್ತು ಪ್ರೈವೇಟಿಂದನೂ ಸಹ ಬಿತ್ತನೆ ಬೀಜಗಳು ಸಪ್ಲೈ ಆಗ್ತಾ ಇದೆ. ಮೆಕ್ಕೆಜೋಳ ಎಲ್ಲ ಹೈಬ್ರಿಡ್ ಬಿತ್ತನೆ ಬೀಜಗಳಿಗೆ ಬೇಡಿಕೆ ಇರೋದ್ರಿಂದ ಎಲ್ಲ ಪ್ರೈವೇಟ್ ಹೈಬ್ರಿಡ್ಸ್ ಬಿತ್ತನೆ ಬೀಜಗಳನ್ನ ಅವು ಸಹ ಸಬ್ಸಿಡಿಲಿ ಇರೋದ್ರಿಂದ ಅವನು ಕೊಡ್ತಾ ಇದೀವಿ. ಆ ಸೊಸೈಟಿ ಅವರು ಬಿತ್ತನೆ ಬೀಜ ವಿತರಣೆ ಮಾಡೋಕ್ಕೆ ಮುಂದೆ ಬಂದಿದ್ದಾರೆ. ಅವ್ರ ಮೂಲಕನೂ ಸಹ ವಿತರಣೆ ಮಾಡಿಸ್ತಾರೆ. ಬಿತ್ತನೆ ಬೀಜ ಒಟ್ಟಾರೆ ನಮ್ಮ ತಾಲೂಕಿನಲ್ಲಿ 5 ಕೇಂದ್ರಗಳಿಂದ ಸೇರಿ 2,885 ಕ್ವಿಂಟಾಲ್ನಷ್ಟು ವಿವಿಧ ಬೆಳೆಗಳ ಬಿತ್ತನೆ ಬೀಜ ದಾಸ್ತಾನಿತ್ತು. ಇದರಲ್ಲಿ ಈವರೆಗೆ 1,261 ಕ್ವಿಂಟಾಲಷ್ಟು ರೈತರಿಗೆ ವಿತರಣೆ ಆಗಿದೆ. ಇನ್ನು 1,024 ಕ್ವಿಂಟಾಲಷ್ಟು ದಾಸ್ತಾನಿದೆ. ಇದು ವಿತರಣೆ ಆದಂಗೆ ನಮಗೆ ಹೆಚ್ಚುವರಿ ಬೀಜಗಳನ್ನು ತರಿಸ್ಕೊಂಡು ಸಹ ಕೊಡೋಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಯಾವುದೇ ಬಿತ್ತನೆ ಬೀಜಗಳದ್ದು ಕೊರತೆ ಇಲ್ಲ. ಈ ವರ್ಷದಲ್ಲಿ ನಮಗೆ ಮುಂಗಾರು ಹಂಗಾಮಿನಲ್ಲಿ ಏನು ಮಳೆ ಆಗಬೇಕಾಗಿತ್ತು, ಈವರೆಗೆ 107 ಮಿಲಿಮೀಟರ್ನಷ್ಟು ಮಳೆ ಆಗಬೇಕಾಗಿತ್ತು. ಆದರೆ ನಮ್ಮ ತಾಲೂಕಿನಲ್ಲಿ 186 ಮಿಲಿಮೀಟರ್ನಷ್ಟು ಮಳೆ ಆಗಿದೆ. ಅಂದರೆ 74% ಹೆಚ್ಚುವರಿ ಮಳೆ ಆಗಿದೆ. ಹಾಗಾಗಿ ರೈತರಿಗೆ ಬಿತ್ತನೆಗೆ ಭೂಮಿ ಸಿದ್ಧತೆ ಮಾಡ್ಕೊಳ್ಳೋಕ್ಕಿರ್ಬೋದು, ಬಿತ್ತನೆಗೆ ಅನುಕೂಲ ಆಗಿದೆ. 186 ಮಿಲಿಮೀಟರ್ಷ್ಟು ಮಳೆ ಆಗಿದೆ ನಮ್ಮ ತಾಲೂಕಿನಲ್ಲಿ. ಯಾಂತ್ರೀಕೃತ ಬಿತ್ತನೆ ನಡೀತಾ ಇದೆ. ಈಗ ಕೈಯಿಂದ ಆಗ್ತಕ್ಕಂಥದ್ದು ಕಡಿಮೆ ಆಗ್ತಾ ಇದೆ. ಟ್ರ್ಯಾಕ್ಟರ್ ಬೀಜ ಗೊಬ್ಬರ ಒಂದೇ ಸತಿ ಹಾಕ್ತಕ್ಕಂಥ ಯಂತ್ರೋಪಕರಣಗಳು ಬಂದಿದ್ದಾವೆ.
ಸೀಡ್ ಕಮ್ ಫರ್ಟಿಲೈಸರ್ ಡ್ರಿಲ್ ಅಂತ ಮಿಷಿನ್ಗಳು ಬಂದಿದ್ದಾವೆ. ಅದರಲ್ಲಿ ಒಂದು ಬಾಕ್ಸಲ್ಲಿ ಗೊಬ್ಬರ, ಒಂದು ಬಾಕ್ಸಲ್ಲಿ ಬೀಜ ಹಾಕಿ ಟ್ರ್ಯಾಕ್ಟರ್ ಮಾಡಿದ್ರೆ ಒಂದೇ ಸತಿ ಗೊಬ್ಬರ ಬೀಜ ಒಂದೇ ಸತಿ ಬಿತ್ತನೆ ಆಗುತ್ತೆ. ಅದಕ್ಕೆ ಸರಿಯಾದ ಹದ ಬೇಕು. ತುಂಬ ಹಸಿ ಇದ್ರೂ ಟ್ರ್ಯಾಕ್ಟರ್ಗಳು ಹೊಲದಲ್ಲಿ ಹೋಗೋಕ್ಕಾಗಲ್ಲ. ಹದ ನೋಡಿಕೊಂಡು ಈಗ ಹೊಳವಾಯಿತು ಅಂತಂದರೆ, ಈ ಕಂಟಿನ್ಯೂಸ್ ಮಳೆ ಇರೋದ್ರಿಂದ ಟ್ರ್ಯಾಕ್ಟ್ರು ಉಳುಮೆ ಆಗ್ತಾ ಇಲ್ಲ. ಸ್ವಲ್ಪ ಎಲ್ಲೆಲ್ಲಿ ಕಲ್ಲು ಜಮೀನಿದೆ ಮತ್ತು ಕೆಂಪು ಸಾಯಿಲ್ ಇದೆ ಅಲ್ಲಿ ರೈತರು ಮತ್ತು ಎತ್ತು ಬೇಸಾಯ ಏನು ಮಾಡ್ತಾಯಿದ್ದಾರೆ ಅವ್ರು ಮಾಡ್ತಾ ಇದ್ದಾರೆ. ಬಟ್ ಹೆಚ್ಚುವರಿಯಾಗಿ ಯಾಂತ್ರೀಕೃತ ಬಿತ್ತನೆಗೆ ನಡೀತಾ ಇದೆ ನಮ್ಮ ತಾಲೂಕಿನಲ್ಲಿ ಟ್ರ್ಯಾಕ್ಟರ್ ಚಾಲಿತ ಯಾಂತ್ರಿಕದ ಬಿತ್ತನೆ. ಕೇಳಿ ಇವ್ರು ಕಳೆ ಕಚ್ಚಾರ ಹೌದ್ರಿ, ಹಚ್ಚಿ ಅವ್ರು ಒಳಗೆ ಹೋಗಿಸಿ ಕೊಟ್ಟಾರ. ನಾವು ಮತ್ತೆ ಹೆಂಗ್ರಿ ನಾವು ಅಲ್ಲಿ ಕುಂತಾರ ಅಲ್ಲೇ ಕುಂದ್ರನ್ರಿ. ಏನಂತಂದ್ರ ಇವ್ರು ನಮ್ಮನ್ನ ಕೇಳಿ ಕಳೆ ಕಚ್ಚಾರ, ಅವ್ರ ಕೈ ಕೊಟ್ಟು ಒಳಗೆ ನಾವೇನ್ ಮಾಡೋರು ಹೇಳಿ ಕೂಳ್ದ ಕುಂತವ್ರಿ ನಾವು. ಯಾರ್ರಿ ಕುಣ್ಣಾಕ 2 ತಾಸು ಹೋದ್ರ ಅವ್ರು ಈಗ ಬರ್ತಾರ ಅಂತ ಹೇಳಿ. ಯಾವ್ರವ್ರಿ ನೀವು? ನಾವು ದೇವಗಿರಿ ರೀ. ಈಗೇನ್ ಮಾಡಿದ್ರಿ? ಹೋರಿ ಏನ್ ಮಾಡಿಲ್ಲ, ಕುಂತಾರ ಅವ್ರು ಬಂದ್ರು ಒಳಗಿಸ್ಕೊಂಡು ಹೋದ್ರು. ಓಪನ್ ಗಿಪ್ಪನ್ ಏನಿಲ್ಲ, ಆಧಾರ್ ಕಾರ್ಡಿಂದ ಕೊಡಕತ್ತಾರ. ಓಪನ್ ಹೇಳ್ತಿರ್ತೀನಿ, ಆಧಾರ್ ಕಾರ್ಡಿಂದ ಕೊಡಕತ್ತಾರ. ಓಪನ್ ಇಲ್ಲ ಏನಿಲ್ಲ, ಏನಿಲ್ಲ. ಸುಮ್ಮನೆ 2 ತಾಸು ಹೋದ್ರು ಮಾಡಿದ್ರು. ಅವರು ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ? ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313 9008447288. ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.